ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಎಷ್ಟೋ ಭಾಗ್ಯಕರವಾದದ್ದು. ಯಾಕಂತೇಳಿದರೆ ದೇವರ ವಾಕ್ಯ ದೇವರ ಮನಸ್ಸು, ದೇವರ ವಾಕ್ಯ ದೇವರ ಚಿತ್ತ, ದೇವರ ವಾಕ್ಯ ದೇವರ ಸಂಕಲ್ಪ, ಏನು ಮಾಡಬೇಕು ಏನು ಮಾಡಬಾರ್ದು ಎಂಬಂಥ ದೇವರ ಚಿತ್ತ ದೇವರ ವಾಕ್ಯದಲ್ಲಿ ಇದೆ ಸಾಕಷ್ಟು. ದೇವರ ವಾಕ್ಯವು ಕೀರ್ತನೆಯ ಭಾಷೆಯಲ್ಲಿ ಹೇಳಬೇಕಾದರೆ ಅದನ್ನು ಓದೇ ಬಿಡ್ತೀನಿ ನಾನು. ಕೀರ್ತನೆ 119ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವು ಏನಾಗಿದೆ ಎಂಬುದಾಗಿ ಹೇಳುವಾಗ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ಕೆಲವು ಕಡೆ ನಾನು ನೋಡಿದ್ದೀನಿ, ಕೆಲವು ವಿಜ್ಞಾನಿಗಳು ಅಥವಾ ಸಂಶೋಧಕರು ರಿಸರ್ಚ್ ಮಾಡುವಂಥವರು ಕಾಲಲ್ಲಿ ದೀಪ ಇಟ್ಕೊಂಡಿರ್ತಾರೆ. ಒಂದು ವಿಧವಾದ ಟಾರ್ಚ್ ಥರ ಇರ್ತದೆ. ಅವರು ನಡೀತಾ ಇರುವಾಗ ಅವರಿಗೆ ಸ್ಪಷ್ಟತೆ ಕಂಡು ಬರ್ತದೆ. ಕಾಲಿಗೆ ದೀಪವು, ದಾರಿಗೆ ಬೆಳಕು. ಕೆಲವು ಸಾರಿ ರೋಡ್ನಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ, ಆ ಬೀದಿ ಲೈಟ್ ಇಲ್ಲದಿದ್ದರೆ ಗೊತ್ತಾಗ್ತದೆ, ಕತ್ತಲೆ ಆಗಿರ್ತದೆ, ಅಪಘಾತ ಸಂಭವ ಸಾಧ್ಯ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ನಮಗೆ ಸ್ಪಷ್ಟತೆ ಮತ್ತು ಮಾರ್ಗದರ್ಶನ, ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಎಂಬಂಥ ವಿಷಯಗಳಲ್ಲಿ ಸ್ಪಷ್ಟತೆ ನಮಗೆ ಸಿಕ್ಕುತ್ತದೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಸಮಯ, ಸುಮಾರು 18 ನಿಮಿಷಗಳು ಅಥವಾ 20ಕ್ಕಿಂತಲೂ ಕಡಿಮೆ ನಿಮಿಷಗಳು ದೇವರ ವಾಕ್ಯಕ್ಕೆ ನಾವು ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ನನಗದು ಪ್ರಯೋಜನವಾಗಿದೆ. ಯಾಕಂದರೆ ದೇವರ ವಾಕ್ಯ ಅದು ಜೀವವುಳ್ಳದ್ದು, ಸಜೀವವಾದದ್ದು. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಾಯ ಕೀರ್ತನೆಗಳು, ಬುಕ್ ಆಫ್ ಸಾಮ್ಸ್ 46ನೇ ಅಧ್ಯಾಯ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 46. ಇದನ್ನು ಕೋರಾಹಿಯರ ಒಂದು ಕೀರ್ತನೆಯಾಗಿದೆ. ಕೋರಾಹಿಯರು ಬರೆದಂಥ ಒಂದು ಕೀರ್ತನೆ, 46ನೇ ಕೀರ್ತನೆ. ಈ ಕುರಿತು ಮಾರ್ಟಿನ್ ಲೂಥರ್ ಅಯ್ಯನವರು, ಅಂದರೆ ಸುಧಾರಣೆಯ ಒಬ್ಬ ಸ್ಥಾಪಕರು ಮತ್ತು ಬೈಬಲ್ ಜರ್ಮನ್ ಭಾಷೆಯಲ್ಲಿ ಹೆಚ್ಚಿನ ಅಂಶ ಅಂದರೆ ಹೊಸ ಒಡಂಬಡಿಕೆ ಭಾಷಾಂತರ ಮಾಡಿದಂಥವರು. ಅವರು ಬೈಬಲ್ ಭಾಷಾಂತರ ಮಾಡಿಬಿಟ್ಟ ಮೇಲೆ ಹೇಳಿದಂಥ ಹೇಳಿಕೆ ನನಗಿಷ್ಟ. ಯಾಕಂದರೆ ಅವರು ಹೇಳಿದ್ದು, ನಾನು ಒಂದು ವೇಳೆ ಬೈಬಲ್ ಭಾಷಾಂತರ ಸೇವೆಯನ್ನು ಮಾಡದಿದ್ದರೆ ನಾನೇ ಪಂಡಿತನು, ಐ ಆಮ್ ಎ ಸ್ಕಾಲರ್ ಎಂಬಂಥ ಆಲೋಚನೆಯಿಂದ ಸತ್ತು ಹೋಗ್ತಿದ್ದೆ ನಾನು. ಆದರೆ ಬೈಬಲ್ ಭಾಷಾಂತರ ಮಾಡುವಾಗ ಅದರಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಅಗಾಧವಾದದ್ದು ದೇವರ ವಾಕ್ಯ, ಎಷ್ಟು ಕಡಿಮೆ ನಮಗೆ ಗೊತ್ತಿದೆ ಎಂಬಂಥ ವಿಷಯ. ಮೊನ್ನೆ ಲೂಕನ ಬರೆದ ಸುವಾರ್ತೆಯನ್ನು ನೋಡ್ತಾ ಇದ್ದಾಗ ನಾನು ಲೂಕನ ಬರೆದ ಸುವಾರ್ತೆಯಲ್ಲಿ ಸುಮಾರು 4700 ಪದಗಳಿವೆ. ಅದನ್ನು ಒಂದೊಂದಾಗಿ ಬರೀ ಲೂಕನ ಬರೆದ ಸುವಾರ್ತೆ ಸುಮಾರು 5000 ಪದಗಳಿರುವಂಥ ಅದನ್ನು ನೋಡ್ತಾ ಇರುವಾಗ, ಇದೇನು ಬರೀ ಲೂಕನ ಸುವಾರ್ತೆಯೇ ಹೀಗಿದ್ದರೆ ಅದು ಹತ್ರ ಅದರಲ್ಲಿ 4700 ಪದಗಳಲ್ಲಿ ಒಂದು 600 ಪದಗಳನ್ನು ಒಂದು ದಿನದಲ್ಲಿ ನಾನು ನೋಡುವಂತೆ ಆಯಿತು. ಅದು ಭಾಳ ಸ್ಪೀಡಾಗಿ ನೋಡಿದ್ದರಿಂದ. ಹಾಗಾದರೆ ಲೆಕ್ಕ ಹಾಕ್ಕೊಳ್ರಿ. ಯಾವ ರೀತಿಯಾಗಿ ನಾನು ಹೇಳಿದ್ನಲ್ವ, ಯೇಸು ಕ್ರಿಸ್ತನು ಆದಿಯೂ
ಅಂತ್ಯವೂ ಆಗಿದ್ದಾನೆ, ಆಲ್ಫಾ ಮತ್ತು ಒಮೇಗಾ ಆಗಿದ್ದಾನೆ. ಹೀಬ್ರೂ ಅಕ್ಷರಮಾಲೆಯಲ್ಲಿ ಹೇಳಬೇಕಾದರೆ ಆಲೇಫ್ ಮತ್ತು ಟಾವ್ ಆಗಿದ್ದಾನೆ. ಆಲೇಫ್ ಮತ್ತು ಟಾವ್ ಎರಡೂ ಸೇರಿದರೆ ಏಟ್ ಎಂಬಂಥ ಪದ ಬರ್ತದೆ, ಎಂಬಂಥ ಹೆಸರು ಬರ್ತದೆ. ಅದು ಯೇಸು ಕ್ರಿಸ್ತನಿಗೆ ಸಂಕೇತ ಅಂತ ನಾವು ಹೇಳ್ಬೋದು. ಆ ಪದ ಸುಮಾರು 10,000 ಬಾರಿ, 10,000ಕ್ಕಿಂತಲೂ ಹೆಚ್ಚು ಬಾರಿ ಬೈಬಲ್ನಲ್ಲಿ ಬಂದಿದೆ. ಆದರೆ ಅದನ್ನು ಭಾಷಾಂತರ ಯಾರೂ ಮಾಡಿಲ್ಲ, ಮಾಡಲಿಕ್ಕೂ ಭಾಳ ಕಷ್ಟ. ಅದು ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲ ಬೈಬಲ್ನಲ್ಲಿ, ಇಂಗ್ಲೀಷ್ ಬೈಬಲ್ ಇರ್ಬೋದು, ಕನ್ನಡ ಬೈಬಲ್ ಇರ್ಬೋದು, ಹಿಂದಿ, ಉರ್ದು, ಮಲಯಾಳಂ ಯಾವುದೇ ಇರ್ಬೋದು. ಆದರೆ ಹೀಬ್ರೂ ಬೈಬಲಲ್ಲಿ ಮಾತ್ರ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ 2 ಸಾರಿ ಬರ್ತಿದೆ ಆ ಪದ. ಸದ್ಯದಲ್ಲಿ ಇರಲಿ, ಅದು ಒಂದು ಉತ್ತೇಜನವಾಗಿ ಹೇಳಿದೆ, ಯಾರಿಗೆ ನಿರಾಶರಾಗೋದು ಬೇಡ. 46ನೇ ಕೀರ್ತನೆ ಮೆಸ್ಸಿಯನ ಕೀರ್ತನೆ. ಇಟ್ಸ್ ಎ ಮೆಸ್ಸಿಯಾನಿಕ್ ಸಾಂಗ್. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 3 ಸಾರಿ ಈ ಪದ ಬರ್ತದೆ. 1ನೇ ವಚನ ಆಶ್ರಯ ದುರ್ಗವಾಗಿದ್ದಾನೆ, 7ನೇ ವಚನ ಆಶ್ರಯ ದುರ್ಗವಾಗಿದ್ದಾನೆ, 11ನೇ ವಚನ ಆಶ್ರಯ ದುರ್ಗವಾಗಿದ್ದಾನೆ. ಇರೋದೇ 11 ವಚನಗಳು. ಅದರಲ್ಲಿ 3 ಸಾರಿ ದೇವರು ಆಶ್ರಯ ದುರ್ಗವಾಗಿದ್ದಾನೆ ಎಂಬ ಪದ ಬರುವಾಗ ಅದರಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಸಂಗತಿ ಏನಂತ ಹೇಳಿದರೆ, ದೇವರು ನಮಗೆ ಪೂರ್ಣ ಭದ್ರತೆಯನ್ನು ಕೊಡುವಾತನಾಗಿದ್ದಾನೆ. ಜೀವ ವಿಮೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳುವ ಆತನು ಜೀವಧಾರಕನು, ಜೀವ ನೀಡುವವನು, ಜೀವ ಕೊಡುವನು. ಆದಾಮ್ ಎಂಬ ಪದ, ಅದರ ಅರ್ಥಗಳು ಮನುಷ್ಯ, ಕೆಂಪು ಇವೆಲ್ಲ ಇದೆ. ಅದರ ಇನ್ನೊಂದು ಅರ್ಥ ಆದಾಮನಿಗೆ ಅಂದರೆ ಆಲೇಫ್ 1ನೇ ಅಕ್ಷರ, ಅದು ದೇವರಿಗೆ ಸಂಕೇತ. ದಾಮ್ ಅಂಥೇಳಿದರೆ ರಕ್ತ, ದೇವರಿಂದ ರಕ್ತ ಪಡೆದವನು. ಮಣ್ಣು ಮಾಡಿಬಿಟ್ಟು ದೇವರು ಅವನ ಒಳಗೆ ತನ್ನ ಶ್ವಾಸ ಊದಲು ಏನಾಯಿತು? ರಕ್ತ ಬಂದ್ಬಿಡ್ತು ಆದಾಮನಿಗೆ. ಹಾಗಾದರೆ ನಮ್ಮ ರಕ್ತ ಯಾಜಕಾಂಡ 17, 10, 11ರಲ್ಲಿ ಜೀವ ಅನ್ನುವುದು ರಕ್ತದಲ್ಲಿದೆ ಅಂತ ಹೇಳುವಾಗ, ದೇವರು ನಮಗೆ ರಕ್ತ ಕೊಟ್ಟಿರುವಾಗ ಜೀವ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಕೊಟ್ಟಿದ್ದಾನೆ ಅಂದರೆ ಜೀವ ಕೊಟ್ಟಿದ್ದಾನೆ. ನಾನೇ ಜೀವ ಅಂತ ಹೇಳಿದ ಆತನು ಜೀವ ಕೊಟ್ಟಿದ್ದಾನೆ. ಈ 46ನೇ ಕೀರ್ತನೆ ಮೆಸ್ಸಿಯನ ಕೀರ್ತನೆಯಾಗಿದೆ. ಇದರಲ್ಲಿ 15 ವಿಷಯಗಳು ದೇವರ ಬಗ್ಗೆ ಇದೆ. ಅದು ತಂದೆ ದೇವರಿಗೂ ಅನ್ವಯ, ಯೇಸು ಕರ್ತನಿಗೂ ಅನ್ವಯ. ಸರಿ, ಮೊದಲನೇದು ಆಶ್ರಯ ದುರ್ಗ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹೌದು, ನಾನು ಮಾರ್ಟಿನ್ ಲೂಥರ್ ಬಗ್ಗೆ ಹೇಳಿದ್ನಲ್ಲೋ, ಒಂದು ಮಾತು ಹೇಳಬೇಕಾಗಿತ್ತು. ಅದೇನೆಂದರೆ, ಮಾರ್ಟಿನ್ ಲೂಥರ್ ಅವರು ದೇವರು ಇಕ್ಕಟ್ಟಿನಲ್ಲಿ ಸಹಾಯಕನಾಗಿದ್ದಾನೆ, ವಿಶೇಷ ಸಹಾಯಕನೆಂಬಂಥ ಈ ಪದ ಇದೆ ಅಲ್ವಾ. ಇದ್ರ ಬಗ್ಗೆ ಮಾರ್ಟಿನ್ ಲೂಥರ್ ಅಯ್ಯನವರು ಹೇಳಿದ್ದೇನೆಂದರೆ, ಯಾವಾಗಾದರೂ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ, ಸೇವೆಯಲ್ಲಿ, ಕುಟುಂಬ ಜೀವನದಲ್ಲಿ, ಅಥವಾ ಬೈಬಲ್ ಭಾಷಾಂತರದಲ್ಲಿ, ಅಥವಾ ವೈರಿಗಳಿಂದ, ಆತನಿಗೆ ಇಷ್ಟವಿಲ್ಲದಂಥ ವ್ಯಕ್ತಿಗಳಿಂದ ಎದುರು ಹೋರಾಟ, ಪ್ರತಿಭಟನೆ ಬಂದಾಗ ಮಾರ್ಟಿನ್ ಲೂಥರ್ ಹೇಳ್ತಿದ್ರಂತೆ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದೇವೆ ಅಲ್ಲ, ಆದ ಕಾರಣ ಕೀರ್ತನೆ 46 ಓದೋಣ ಅಂತ ಹೇಳ್ತಿದ್ರಂತೆ. ಅದು ಗೊತ್ತಿದೆಯೋ ಇಲ್ಲವೋ, ನಮ್ಮ ಅಜ್ಜಿ ಕೂಡ ಅದನ್ನೇ ಪ್ರಾರಂಭ ಮಾಡ್ತಾಯಿದ್ರು. ಅವರು ಅಂಥ ವಾಕ್ಯಗಳು ಭಾಳ ಗೊತ್ತಿರಲಿಲ್ಲ. ಕೀರ್ತನೆ 46 ಓದ್ರಿ ಎಂಬುದಾಗಿ ಅವರು ಹೇಳ್ತಾ ಇರುವಂಥ ವಿಷಯ ನನಗೆ ನೆನಪಿಗೆ ಬರ್ತಾ ಇದೆ. ಸುಮಾರು 40-50 ವರ್ಷಗಳ ಹಿಂದೆ ಅಜ್ಜಿ ಆ ರೀತಿಯಾಗಿ ಓದಿದ್ದನ್ನು ಕೇಳಿಸ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಅಜ್ಜಿಯ ಮಗಳಿಗೆ, ಅಂದರೆ ನನ್ನ ತಾಯಿಗೂ ಕೂಡ ಅದೇ ಅಭ್ಯಾಸ ಬಂದುಬಿಡ್ತು. ಯಾಕಂತ ಹೇಳಿದರೆ ಕೀರ್ತನೆ 46 ಓದುವಂತೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು
ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಇಕ್ಕಟ್ಟಿನಲ್ಲಿ, ಈ ಇಕ್ಕಟ್ಟು ಎಂಬುದಾಗಿ ಹೇಳುವಾಗ ನನಗೆ ದಾವಿದನ ಒಂದು ಘಟನೆ ನೆನಪಿಗೆ ಬರ್ತದೆ. ಭಾಳ ಚೆನ್ನಾಗಿದೆ, ಅದು ನನಗೆ ಭಾಳ ಬ್ಲೆಸ್ಸಿಂಗ್ ಆಗಿದೆ. ಆದ ಕಾರಣ ನಾನೇ ಇಟ್ಕೋಬಾರ್ದು, ನಿಮ್ಮ ಹತ್ರ ಹಂಚಿಕೊಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಸೌಲನು ದಾವಿದನನ್ನು ಸುಮಾರು 21 ಸಾರಿ ಕೊಲ್ಲುವುದಕ್ಕೆ ಯತ್ನಿಸಿದನು, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ. 21 ಸಾರಿ ಆ ರೀತಿಯಾಗಿ ದಾವಿದನನ್ನು ಕೊಲ್ಲಬೇಕು ಅಥವಾ ಅವನ ವಿರುದ್ಧವಾಗಿ ಹೋರಾಡಬೇಕು, ಪ್ಲ್ಯಾನ್ ಮಾಡಬೇಕು, ಕೊಂದುಬಿಡಬೇಕು, ಮುಗಿಸ್ಬಿಡಬೇಕು, ಹಿಡಿಯಬೇಕು ಅಥವಾ ಹಿಡಿಯಬೇಕು. 21 ಸಾರಿ ಯತ್ನ ಮಾಡ್ದ ಸೌಲನು. 19ನೇ ಸಾರಿ ಏನಾಯ್ತಂದರೆ, ದಾವಿದನು ಮತ್ತು ಅವನ ಸಂಗಡಿಗರು ಒಂದು ಕಡೆ ಇದ್ದಾರೆ. ಅದು ಸೌಲಿನಿಗೆ ಗೊತ್ತಾಗ್ಬಿಡ್ತು. ಗೊತ್ತಾದ ತಕ್ಷಣ ಏನು ಮಾಡಿಬಿಡ್ತಾನೆ, ತಪ್ಪಿಸ್ಕೋಬೇಕಂತ ಇರುವಂಥ ವೇಳೆಯಲ್ಲಿ ಸೌಲನ ಸೈನಿಕರು ಸುತ್ತಲೂ ಅವರು ಇರುವಂಥ ಆ ಗುಹೆಯ ಯಾವುದೇ ಆ ಸ್ಥಳ ಬಚ್ಚಿಟ್ಕೊಂಡಂಥ ಸ್ಥಳದ ಸುತ್ತಲೂ ಅವರು ಬಂದುಬಿಡ್ತಾರೆ. ತಪ್ಪಿಸ್ಕೊಳ್ಳಿಕ್ಕೀಗ ಮಾರ್ಗ ಇಲ್ಲ. ಬಂದರೆ ಇವರು ಸಿದ್ಧವಾಗಿದ್ದಾರೆ ಆಯುಧಗಳನ್ನು ಹಿಡ್ಕೊಂಡು. ಆ ರೀತಿಯಾಗಿ ತಪ್ಪಿಸ್ಕೋಬೇಕು, ಏನು ಮಾಡೋದು ಎಂಬಂಥ ಇಕ್ಕಟ್ಟಿನಲ್ಲಿ ದಾವಿದನಿದ್ದಾಗ ಸೌಲನ ಆಳುಗಳಲ್ಲಿ, ಸಿಪಾಯಿಗಳಲ್ಲಿ ದೂತನು ಬಂದು ಫಿಲಿಸ್ಟಿಯರು ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಎಂಬ ವರ್ತಮಾನವನ್ನು ತಂದಾಗ ಸೌಲನು ದಾವಿದನನ್ನು ಹಿಡಿಯೋದನ್ನು ಬಿಟ್ಟು ಆ ಫಿಲಿಸ್ಟಿಯರ ಹತ್ರ ಯುದ್ಧ ಮಾಡಲಿಕ್ಕೆ ಹೊರಟು ಹೋಗ್ಬಿಡ್ತಾನೆ ರೀ. 1 ಕೊರಿಂಥ 10:13 ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಉಂಟು ಮಾಡ್ತಾನೆ. ಇಲ್ಲಿ ನಾವು ನೋಡುವಾಗ ದೇವರು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆತನ ಎಕ್ಸ್ಪರ್ಟ್. ಹೇಗೆ ಆತನು ಒದಗಿಸಿಕೊಡ್ತಾನೋ ಆತನಿಗೆ ಗೊತ್ತು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿದ್ರು, ಅನೇಕ ಸಂದರ್ಭದಲ್ಲಿ ದೇವರನ್ನು ಮರೆತಿದ್ದರು, ದೇವರ ವಾಕ್ಯಾನುಸಾರ ನಾವು ನಡೆಯದಿದ್ದರು, ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಅಂತ ಅನುಭವ ದಾವಿದನಿಗಾಯಿತು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಯಾಕೆ? ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಸರಿ, ದೇವರ ಬಗ್ಗೆ 15 ವಿಷಯಗಳು ಕೀರ್ತನೆ 46 ಇದೆ ಅಂತ ಹೇಳಿದ್ನಲ್ವ, ಮೆಸ್ಸಿಯನ ಕೀರ್ತನೆ ಇದು. ಅದರಲ್ಲಿ 2 ಅಷ್ಟೇ ನಾವು ನೋಡ್ಕೊಂಡಿದ್ವಿ. ಆತನು ಆಶ್ರಯ ದುರ್ಗವಾಗಿದ್ದಾನೆ. 2ನೇದು ಆತನು ವಿಶೇಷ ಸಹಾಯಕನು. 4ನೇ ವಚನ, ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನ, ಇದು ದೇವರ 3ನೇ ಹೆಸರು. ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಈ ಮಾತು ಎಲ್ಲಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಪ್ರಕಟಣೆ 22ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಅಲ್ಲಿ ಇಲ್ಲದಂಥ ಒಂದು ಸಂಗತಿ ಅಥವಾ ಇಲ್ಲಿ ಇಲ್ಲದಂಥ ಒಂದು ಸಂಗತಿ ಅಲ್ಲಿ ನಾವು ನೋಡ್ತೇವೆ ರೀ. ನೋಡೋಣವೇ? ಬನ್ನಿರಿ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹೀಗೆ ಪ್ರಾರಂಭವಾಗ್ತದೆ. ಇಲ್ಲಿ ಕೀರ್ತನೆ 46ರಲ್ಲಿ ಯಾವ ರೀತಿಯಾಗಿ ಪ್ರಾರಂಭವಾಗಿದೆಯೋ ಅದೇ ರೀತಿಯಾಗಿ ಅಲ್ಲಿ ಕೂಡ ಪ್ರಾರಂಭವಾಗ್ತದೆ. 22:1-2 ವಚನಗಳು ಪ್ರಕಟಣೆ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ದೇವದೂತನು ಒಂದು ಪ್ರಕಟಣೆಯನ್ನು ಯೋಹಾನನಿಗೆ ಕೊಟ್ಟನು. ಯೋಹಾನನ ಅದನ್ನು ನೋಡಿಬಿಟ್ಟು ಅದು ಏನಾಗಿತ್ತು? ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯು ಇಲ್ಲಿ ಕೂಡ ಆ ನದಿಯ ಬಗ್ಗೆ ಇದೆ. ಆದರೆ ಏನಿಲ್ಲ, ಯಜ್ಞದ ಕುರಿಯಾದ ಆತನ ಬಗ್ಗೆ ಇಲ್ಲ, ಇಲ್ಲಿ ಮರೆಯಾಗಿದೆ. ಆದರೂ ಕೂಡ ಆತನ ಕುರಿತಾದಂಥ ಒಂದು ಪ್ರವಾದನೆ ಇದು.
ಮೆಸಿಯಾನಿಕ್ ಸಾಮ್ 46 ಅಂತ ನಾವು ನೋಡ್ತಾ ಇದ್ದೇವ್ರಿ. ಸರಿ, 5ನೇ ವಚನ, ದೇವರು ಇದರಲ್ಲಿದ್ದಾನೆ. ದೇವರು ಇದರಲ್ಲಿದ್ದಾನೆ, ಪರಿಶುದ್ಧ ನಿವಾಸದಲ್ಲಿ ಇದ್ದಾನೆ. ಯಜ್ಞದ ಕುರಿಯಾದ ಆತನು ಇದ್ದಾನೆ. ಆತನನ್ನು ನೆನಪು ಮಾಡಿಕೊಳ್ಳೋಣ. 5ನೇ ವಚನ 2ನೇ ಭಾಗ, ದೇವರು ಇದರ ಸಹಾಯಕ್ಕೆ ಬರುವನು. ಇದರ ಅಂತ ಹೇಳುವಾಗ ನಮ್ಮ ದೇವಜನರ ಅಂತ ಹೇಳಿದಾಗ ಭಾಳ ಪರಿಪೂರ್ಣವಾಗಿ ಏನು ತಪ್ಪು ಮಾಡದಂಥವರಲ್ಲ. ಎಷ್ಟೋ ಸಾರಿ ತಿರುಗಿ ಬೀಳ್ತಾರೆ. ದೇವರು ಹೇಳ್ತಾರೆ, ಈ 10 ಸಾರಿ ನನಗೆ ವಿರುದ್ಧವಾಗಿ ನೀವು ಗುಣಗುಟ್ಟಿದ್ದೀರಿ ಅಂತ ದೇವರು ಹೇಳ್ತಾರೆ. ಸರಿ, ಆತನು ಗರ್ಜಿಸಲು, ಗರ್ಜನೆ ಅಂತ ಹೇಳಿದ ತಕ್ಷಣ ಏನು ನಮಗೆ ನೆನಪಾಗ್ತದೆ? ಸಿಂಹ. ಯೇಸು ಕರ್ತನ ವಿಷಯವಾಗಿ ಆ ಪ್ರಕಟಣೆಯಲ್ಲಿ ಇರುವಂಥ ಒಂದು ಹೆಸರು ಏನೆಂಬುದಾಗಿ ನೋಡುವಾಗ, ಯೋಹಾನನು ಸುರುಳಿಯನ್ನು ಯಾರೂ ಬಿಚ್ಚುವುದಕ್ಕೆ ಯೋಗ್ಯರಿಲ್ಲ, ಒಡೆಯಲು ಯಾರೂ ಕೂಡ ಇಲ್ಲ ಎಂಬುದಾಗಿ ಒಂದು ಮಾತನ್ನು ಕೇಳಿಸಿಕೊಳ್ಳುವಾಗ, ಅದಕ್ಕೆ ನೀನು ಅಳಬೇಡ, ಯಾಕಂದರೆ ಆ 5ನೇ ಅಧ್ಯಾಯ ಪ್ರಕಟಣೆ, ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ನೋಡುವುದಕ್ಕಾದರೂ, ಅದು ನೋಡಲಿಕ್ಕೆ ಕೂಡ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ, ಒಬ್ಬರಿಗೆ ಬಿಟ್ಟು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ಯಾರು ಯೋಗ್ಯರಿಲ್ವಾ? ಪರಲೋಕದಲ್ಲಿ ಯೋಗ್ಯರಿಲ್ವಾ? ಭೂಮಿಯಲ್ಲಿ ಯೋಗ್ಯರಿಲ್ವಾ? ಭೂಮಿಯ ಕೆಳಗೆ ಭಾಳ ಶಕ್ತಿಗಳಿದೆ, ಅದರಲ್ಲಿ ಯೋಗ್ಯರಿಲ್ವಾ ಅಂತ ಹೇಳಿದಾಗ ಹಿರಿಯರಲ್ಲಿ ಒಬ್ಬನು ಅಳಬೇಡ. ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಬಿಚ್ಚುವನು ಎಂಬುದಾಗಿ ಹೇಳಿದಾಗ ಬಹುಶಃ ಯೋಹಾನನ್ ಭಾಳ ಸಂತೋಷವಾಗಿರಬೇಕು, ತನ್ನ ಕಣ್ಣೀರು ನಿಂತಿರಬೇಕು. ಇಲ್ಲಿ ಕೂಡ ನಾವು ನೋಡುವಾಗ ಯೇಸು ಕ್ರಿಸ್ತನ ಒಂದು ಚಿತ್ರ, ಕೀರ್ತನೆ 46ರಲ್ಲಿ ನಾವು ನೋಡ್ತೀವಿ, ಆತನು ಗರ್ಜಿಸಲು ಸಿಂಹದೋಪಾದಿಯಲ್ಲಿ ಭೂಲೋಕವೆಲ್ಲ ಕರಗಿ ಹೋಯಿತು. ವಾವ್! ದೇವರ ಶಕ್ತಿ, ದೇವರ ಮಾತು ಬೆಳಕಾಗಲಿ ಅಂತ ಹೇಳಿದಾಗ ಈ ಸರ್ವವು ಆತನಿಗಾಗಿ ಆತನಿಂದಲೇ ಸೃಷ್ಟಿಸಲ್ಪಟ್ಟಿತು. ಕೊಲೊಸ್ಸೆ 1:16-17. ಯೇಸು ಕ್ರಿಸ್ತನಿಂದಲೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡಿದ್ದಾನೆ. ಹೌದು, ಆತನಿಗೊಂದು ಸೈನ್ಯ ಇದೆ, ದೇವದೂತರು. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 2ನೇ ಸಾರಿ, 1ನೇ ಸಾರಿ ಈಗಾಗಲೇ 1ನೇ ವಚನದಲ್ಲಿ ಬಂತು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 7ನೇ ವಚನದಲ್ಲಿ ಯಾಕೋಬ ವಂಶದವರ ದೇವರು ಸ್ಪೆಷಲಾಗಿ ಯಾಕೋಬ ವಂಶದವರು ಅಂದರೆ ದೇವರೊಂದಿಗೆ ಹೋರಾಡುವಂಥವರು ಪ್ರಾರ್ಥನೆಯಲ್ಲಿ, ಅಂಥವರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. 8ನೇ ವಚನ, ಕೀರ್ತನೆಗಳು 46:8. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ದೇವರ ಬಗ್ಗೆ ಸುಮಾರು 15 ವಿಷಯಗಳು ಇದರಲ್ಲಿ ಬರೆದಿದೆ. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ತೀವಿ. ಇದುವರೆಗೆ 10 ವಿಷಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಮತ್ತು 9ನೇ ವಚನ 46ನೇ ಕೀರ್ತನೆ, ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಒಂದು ಸಾರಿ ಒಬ್ಬರು ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇದ್ದ 33.5 ವರ್ಷಗಳ ಬಗ್ಗೆ ಒಂದು ಲೆಕ್ಕ ಹಾಕಿದ್ರಂತೆ. ಆ ಲೆಕ್ಕ ಹಾಕಿದಾಗ ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚೆ ಯುದ್ಧವಿತ್ತು ಭೂಮಿಯಲ್ಲಿ,
ಯೇಸು ಕ್ರಿಸ್ತನು ಹೊರಟು ಹೋದ ಮೇಲೆ ಭೂಮಿಯಲ್ಲಿ ಯುದ್ಧವಿತ್ತು. ಆದರೆ ಯೇಸು ಕ್ರಿಸ್ತನು ಇದ್ದಂಥ 33.5 ವರ್ಷದಲ್ಲಿ ಯುದ್ಧವೂ ಇರಲಿಲ್ಲ. ಆದ ಕಾರಣ ಆತನು ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತ ನಂಬಿಗಸ್ತನು, ಸಮಾಧಾನದ ವ್ಯಕ್ತಿ. ಕೀರ್ತನೆ 46ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.